ಸರ್ ಯಾವ ಖಾತೆ ಬಗ್ಗೆ ನಿರೀಕ್ಷೆ ನಾಳೆ ಹೌದು ಸರ್. ನಾಳೆ ಸಾಧ್ಯ ಇದ್ರೆ ನಾಳೆ ಇಲ್ಲಾಂದ್ರೆ ನಾಡ್ದ ನೀವು ಸ್ವಲ್ಪ ಭೇಟಿ ಕೊಡ್ತೀನಿ. ರೈತರಿಗೆ ಒಂದು ನಾನು ಹೇಳ್ತಾ ಇದ್ದೀನಿ, ರೈತರು ಆತಂಕ ಪಡೋಂತ ಅವಶ್ಯಕತೆ ಇಲ್ಲ, ನಾಡಗೌಡ್ರ ಮಾತು ಕೇಳೋಂತ ಅವಶ್ಯಕತೆ ಇಲ್ಲ. ನಾಡಗೌಡ್ರು ಬೇರೆ ರಾಜಕಾರಣ ಮಾಡ್ತಾರ, ಬಿಜೆಪಿ ಅವರು ರಾಜಕಾರಣ ಮಾಡ್ತಾರ. ಅವ್ರಿಗೆ ಕೋಆಪರೇಷನ್ ಹಿಂದೇನಂದ್ರು ಗೇಟ್ ವಿಚಾರದೊಳಗ ಗೇಟ್ ಮಾಡಕ್ ಆಗತ್ತ ಅಂದ್ರ ತಂಗಡಿಗಿನ ರಾತ್ರಿ ಹೋಗಿ ಗೇಟ್ ಕಿತ್ತಿದ್ನ ಮತ್ತೆ ಗೇಟ್ ಹಾಕಿದ್ವಲ್ಲ ಸ್ವಾಮಿ. ಅವ್ರು ಹೇಳಿದಕ್ಕಿಂತ ಒಂದು ತಿಂಗಳ ಮುಂಚಿತವಾಗಿ ಗೇಟ್ ಕುಂದ್ರಸಂತ ಕೆಲಸವನ್ನ ಮಾಡಿದ್ವಿ, ಬಂದೋಬಸ್ತಾಗಿ ಗೇಟ್ ಹಾಕಿದ್ವಿ. ಅದಕ್ಕೆ ಸರ್ ನಾನು ಯಾವ ಖಾತೆನೂ ನಿರೀಕ್ಷೆ ಇಟ್ಕೊಂಡಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಯಾವ ಖಾತೆ ಕೊಟ್ಟರು ನಾನು ನಿಭಾಯಿಸ್ತೀನಿ. ದೊಡ್ಡಗೌಡರಿಗೆ ಹೇಳ್ತೀನಿ, ಅದನ್ನೊಂದು ಹೇಳಲೇಬೇಕು. ನನಗೆ ಶಾಸಕರು ನಮ್ಮ ಶಾಸಕರು ಈಗಾಗಲೇ ಮುಖ್ಯಮಂತ್ರಿಗಳು ಎಲ್ಲರನ್ನು ಕರೆದು ಮಾತಾಡ್ತಾ ಇದ್ದಾರೆ. ಶಾಸಕರಲ್ಲಿ ಮನವಿ ಮಾಡ್ಕೊಂತೀನಿ, ಎಲ್ಲರಿಗೆ ಅವಕಾಶಗಳನ್ನ ಕೊಡುವಂತ ಕೆಲಸ ಆಗೇ ಆಗತ್ತೆ, ಅದು ಸಿಕ್ಕೇ ಸಿಗ್ತೈತೆ. ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು AICC ಅಧ್ಯಕ್ಷರು ಎಲ್ಲರಿಗೂ ಅದ್ರ ಬಗ್ಗೆ ವಿಚಾರದೊಳಗೆ ಅದನ್ನ ಹೈಕಮಾಂಡ್ ನೋಡ್ಕೊಂತೈತೆ. ಅದ್ರ ಬಗ್ಗೆ ನಾವು ಮಾತಾಡೋಂಥ ಅವಶ್ಯಕತೆ ಇಲ್ಲ. ನನ್ನ ಗೆಳೆಯರದಾರ, ನಾವು ಎಷ್ಟು ಸಾಧ್ಯ ಆಗತ್ತ ಅಷ್ಟು ಶಾಸಕರ ಜೊತೆಗೆ ನಾನು ಮಾತಾಡೋಂಥ ದೊಡ್ಡನಗೌಡರು ಸಚೇತಕರಾಗಿದ್ದೆ ಸುಟ್ಕೇಸಿಂದ. ಹಿಂಗಾಗಿ ಅದೇ ಅವರು ದೊಡ್ಡನಗೌಡರು ಕುಷ್ಟಗಿ ತಾಲೂಕಿನೊಳಗ ದೊಡ್ಡನಗೌಡ್ರು ಏನಿದಾರಲ್ಲ, ಅವರು ಎಂದೂ ಅಧಿಕಾರವನ್ನ ನೋಡಿದ್ದಿಲ್ಲ. ಮೊನ್ನೆ ಸುಟ್ಕೇಸ್ ಕೊಟ್ಟು ಸಚೇತಕರಾಗ್ಯಾರ. ಸುಟ್ಕೇಸ್ ಸಂಸ್ಕೃತಿ ಬಿಜೆಪಿ ಒಳಗೆ ಮಾತ್ರ ಐತೆ. ವಿಜೇಂದ್ರ ಅವರು ಅಧ್ಯಕ್ಷರು ಹೆಂಗಾದ್ರು, ಬಸವರಾಜ ಬೊಮ್ಮಾಯಿಯವರು ಈ ರಾಜ್ಯದ ಮುಖ್ಯಮಂತ್ರಿ ಹೆಂಗಾದ್ರಂತ ಅವರ ಪಕ್ಷದ ಮುಖಂಡ್ರೆ ಯತ್ನಾಳ್ ಅವರು ಎಷ್ಟು ಕೊಟ್ರು, ಏನು ಮಾಡಿದ್ರು ಅಂತ ಅಂಕಿಅಂಶ ಸಮಿತಿ ಬಿಡುಗಡೆ ಮಾಡ್ಯಾರ. ಅದು ನಮ್ಮ ಕಾಂಗ್ರೆಸ್ನೊಳಗೆ ಆ ಸಂಸ್ಕೃತಿ ಇಲ್ಲ. ನಮ್ಮಲ್ಲಿ ಏನಿದ್ರು ಅರ್ಹತೆ, ಜಿಲ್ಲಾ ಪ್ರಾತಿನಿಧ್ಯ ಮತ್ತು ಜಾತಿ ಪ್ರದೇಶವಾರು ಎಲ್ಲವೂ ಚರ್ಚೆ ಮಾಡಿ ಕೊಡುವಂತ ಕೆಲಸವನ್ನು ನಮ್ಮವ್ರು ಮಾಡ್ತೀವಿ. ಆ ರೀತಿ ಅವ್ರು ಕರೀಲಿ ಬೇಡನಾಗಲ್ಲ. ಆ ರೀತಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹಿಂದೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅದ್ರ ಬಗ್ಗೆ ಇವರು ರಾಜಕೀಯವಾಗಿ ದೊಡ್ಡನಗೌಡರು ಮಾತಾಡಕತ್ತಾರ. ಕುರುಬ ಸಮಾಜದವರು ನಮ್ಮ ಮಿತ್ರರೇ, ಲಿಂಗಾಯತ ಸಮುದಾಯದವರು ನಮ್ಮ ಮಿತ್ರರೇ, ಒಕ್ಕಲಿಗರು ನಮ್ಮ ಮಿತ್ರರೇ, SC ST ಬ್ಯಾಕ್ವರ್ಡ್ ಕ್ಲಾಸ್ ಎಲ್ಲರೂ ಕಾಂಗ್ರೆಸ್ ಜೊತೆಗಿದ್ದಾರೆ. ಕಾಂಗ್ರೆಸ್ ಅನ್ನ ಬಲಪಡಿಸುವಂತ ಕೆಲಸ 2028 ನಮ್ಮ ಟಾರ್ಗೆಟ್, ನಮ್ಮ ಸರ್ಕಾರ ಬರ್ತೈತೆ. ನಮ್ಮ DK ಶಿವಕುಮಾರ್ ಸಾಹೇಬರು ಏನ್ ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡಕತ್ತೀವಿ, ನಮ್ಮ ಮುಖ್ಯಮಂತ್ರಿಗಳು ಅದನ್ನು ಈಡೇರಿಸುವಂತ ಕೆಲಸ ಮಾಡ್ತಾರೆ. ಜಿಲ್ಲಾಧಿಕಾರಿಗಳ ಜೊತೆಗೂ ಸಭೆ ಮಾಡಬೇಕು. ನಮ್ಮ ಮುಖ್ಯಮಂತ್ರಿಗಳು ನಮಗೆ ಬಹಳ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಏನ್ ಕೊಟ್ಟಾರ ಅಂದ್ರೆ, ಬೇರೆ ಆಫೀಸ್ನಾಗ ಕುಂತು ಸಭೆ ಮಾಡೋದಲ್ಲ, ಫೀಲ್ಡ್ ವರ್ಕ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಇವತ್ತೂ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ನಾಳೆಗಿನೂ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ಫೀಲ್ಡ್ ವರ್ಕ್ ಆದ್ಮೇಲೆ ನಾಳೆ ನಾನು ಸಾಯಂಕಾಲ 3-4 ಗಂಟೆಗೆ DC ಆಫೀಸ್ನಾಗ ಎಲ್ಲಾ ತಹಸೀಲ್ದಾರು, ಕೃಷಿ ಇಲಾಖೆ ಅಧಿಕಾರಿಗಳು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಇವ್ರನ್ನೆಲ್ಲರನ್ನು ಸಭೆ ಮಾಡಿ ಆಮೇಲೆ ನಿಮಗ ಅಂಕಿಅಂಶಗಳ ಸಮೇತ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನು ಮಾಡ್ತೀನಿ. ನನಗೆ ಇವತ್ತ ಇಲ್ಲೇ ಗಡ್ಡಿ ವಿಲೇಜು, ಇದು ಒಂದು ಸಜ್ಜಿ ಬೆಳಿ ನೋಡಂಥದ್ದು. ನಾನು ಮಧ್ಯಾಹ್ನ ಕನಗಿರಿ ಭಾಗ ಬದರೊಳಗ ಸೂರ್ಯಕಾಂತಿಯನ್ನ ನೋಡ್ತಾ ಇದ್ದೀನಿ. ಸೂರ್ಯಕಾಂತಿ ಅದಾದ್ಮೇಲೆ ತಾವರಗೇರಿ ಭಾಗದೊಳಗ ಮೆಣೆದಾಳು, ಅಲ್ಲಿನೂ ಒಂದು ಬೆಳೆಯನ್ನ ನೋಡ್ತಾ ಇದ್ದೀವಿ, ಮೆಕ್ಕೆಜೋಳದ್ದು. ತೊಗರಿ, ಮೆಕ್ಕೆಜೋಳ ಅಂದ್ರೆ ಈ ಬೆಳೆಗೆ ಮುಂಗಾರದ ಏನು ಬೆಳೆ ಅದಾವು ಎಲ್ಲಾ ಬೆಳೆದನ್ನು ಒಂದು ಇನ್ಸ್ಪೆಕ್ಷನ್ ಮಾಡ್ಬೇಕು ಅಂತ. ನಾಳೆ ನವಲಹಳ್ಳಿ ಭಾಗದೊಳಗ ನೋಡ್ತಾ ಇದ್ದೀನಿ. ಅದಾದ್ಮೇಲೆ ರಾಜೂರ್ ಅಂತ ಕುಕ್ನೂರ್ ಹತ್ರ ರೈತರ ಜೊತೆಗೆ ಸಂವಾದವನ್ನ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಮತ್ತೆ ನಾನು ಹಿಟ್ನಾಳ್ ಹೋಬಳಿ, ಅದು ಅಳವಂಡಿ ಹೋಬಳಿ ವೀಕ್ಷಣೆ ಮಾಡಿದ ಮೇಲೆ ನಾವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇದಕ್ಕೆ ಪರಿಹಾರ ಏನ್ ಕೊಡ್ಬೇಕು, ಇದ್ರ ಬಗ್ಗೆ ಏನೇನು ಫೀಲ್ಡ್ ವರ್ಕ್ ಮಾಡಿದಾರೆ ನಮ್ಮ ಅಧಿಕಾರಿಗಳು, ಮತ್ತು ಅದರ ಜೊತೆಗೆ
ಇದು ಗೈಡ್ಲೈನ್ಸ್ ಯಾವ್ಯಾವ ಗೈಡ್ಲೈನ್ಸ್ ಅಪ್ಲೈ ಆಗುತ್ತೆ, ಯಾಕಂದ್ರೆ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ಗಳು ಅದಾವು. ಕೆಲವೊಂದಿಷ್ಟು ಜನ ಮಾತಾಡ್ತಾರ, ರಾಜ್ಯದೊಳಗೆ ದೇಶದೊಳಗೆ ತಮ್ಮದು ಅಧಿಕಾರ ಇಟ್ಕೊಂಡು ಬರ ಅನೌನ್ಸ್ ಮಾಡಿಬಿಡ್ರಿ, ಬರ ಅಂತ ಹೇಳ್ಬಿಡ್ರಿ. ಹೌದು ಸ್ವಾಮಿ, ಬರ ಅಂತ ಹೇಳ್ತೀವಿ. ರೈತರ ಬಗ್ಗೆ ನಿಮ್ಗಿಂತ ಹೆಚ್ಚು ಕಳಕಳಿ ಐತಿ, ಸಾಮಾನ್ಯ ಜನರ ಬಗ್ಗೆ ಹೆಚ್ಚು ಕಳಕಳಿ ಐತಿ. ಯಾವಾಗ ಅದನ್ನ ಗೈಡ್ಲೈನ್ಸ್ ಅನ್ನ ಮತ್ತೊಂದನ್ನ ಫಾಲೋಅಪ್ ಮಾಡ್ಬೇಕಲ್ಲ. ನಮಗೆ ಇನ್ನೂ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗೆ ಬರಬೇಕು. ಒಂದಿಷ್ಟು ತಾಲೂಕುಗಳು, ಹೋಬಳಿಗಳು, ಇದು ಬರ್ಬೇಕಂದ್ರೆ ಏನು ಮಳೆ ಇಂತಿಷ್ಟು ದಿವಸ ಆಗ್ಬೇಕಂತ ಇದೆ. ಅದನ್ನೆಲ್ಲ ಗೈಡ್ಲೈನ್ಸ್ ಅನ್ನು ನೋಡ್ಕೊಂಡು ಯಾವ ರೈತರಿಗೂ ಅನ್ಯಾಯ ಆಗ್ಲಾರ್ದಂಗೆ, ಯಾವ ತಾಲೂಕಿಗೂ ಅನ್ಯಾಯ ಆಗ್ಲಾರ್ದಂಗೆ, ನಮ್ಮ ಜಿಲ್ಲೆಯಾಗಿರುವಂತ ಎಲ್ಲಾ ರೈತರಿಗೆ ಅನುಕೂಲ ಆಗುವಂತ ದೃಷ್ಟಿಕೋನವನ್ನು ಇಟ್ಕೊಂಡು ಅದ್ರ ಬಗ್ಗೆ ಮತ್ತೆ ಮೊದಲನೇ ಕ್ಯಾಬಿನೆಟ್ ಒಳಗೆ ಇದ್ರ ಬಗ್ಗೆ ಸವಿಸ್ತಾರವಾದಂತ ಚರ್ಚೆಗಳು ಆಗ್ಯಾವ. ಅದಾದ್ಮೇಲೆ ಇವತ್ತ ಮುಖ್ಯಮಂತ್ರಿಗಳು ನಮಗೆ ಬಹಳ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಎಲ್ಲ ಮಂತ್ರಿಗಳಿಗೆ. ಅವ್ರವ್ರ ಜಿಲ್ಲೆಗೆ ನೀವು ಭೇಟಿ ಕೊಡಬೇಕು, ಅಲ್ಲೇ ಫೀಲ್ಡ್ ವರ್ಕ್ ಮಾಡಬೇಕು, ಆಮೇಲೆ ಸಭೆ ಮಾಡಬೇಕು. ನಾವು ಪ್ರತಿ ಸತಿ ಫೀಲ್ಡ್ ವರ್ಕ್ ಮಾಡೋ ಬದಲಿ ಬರೀ ಸಭೆಯನ್ನ ಮಾಡುವಂಥದ್ದನ್ನು ಆಗಬಾರ್ದು ಅಂತ. ಆದರೆ ನಾನು ಪ್ರತಿ ಸತಿ ನಾನು ಮಂತ್ರಿ ಆದಮೇಲೆ ಯಾವುದೇ ವಿಚಾರವಾಗಿ ಫೀಲ್ಡ್ ವರ್ಕ್ ಮಾಡಿನೇ ಸಭೆ ಮಾಡಿದ್ದು. ಆ ಕೆಲಸ ನಾನು ಈಗಲೂ ಅದನ್ನೇ ಮಾಡ್ತೀನಿ. ಅದನ್ನು ಮಾಡಿ ವರದಿಯನ್ನು ಒಪ್ಪಿಸಿ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಕಂದಾಯ ಇಲಾಖೆ ಸಚಿವರಿಗೆ ವರದಿಯನ್ನು ಒಪ್ಪಿಸ್ಬೇಕು. ಅದಾದ್ಮೇಲೆ ಕ್ಯಾಬಿನೆಟ್ ಚರ್ಚೆ ಆಗುತ್ತೆ. ಚರ್ಚೆ ಆದಮೇಲೆ ನಾವು 3 ಆಕಾಂಕ್ಷಿಗಳು ಇದ್ವಿ. 3 ಒಳಗೆ 2 ಅವಕಾಶ ಸಿಕ್ಕರಿಗೆ ರಾಘವೇಂದ್ರ ಇಟ್ನಾಳ್ ನನ್ನ ಸೋದರ ಅದಕ್ಕೂ ಏನಾದರೂ ಪಕ್ಷದೊಳಗೆ ಜವಾಬ್ದಾರಿ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ನನಗೆ ಯಾರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ಯಾರ ಅನ್ನೋದು ನನಗೆ ಮಾಹಿತಿ ಇಲ್ಲ. ನನಗೆ ಸಿದ್ದರಾಮಯ್ಯ ಸಾಹೇಬರು ಅಂತ ಕೆಲಸ ಎಂದೂ ಮಾಡಕ್ ಸಾಧ್ಯ ಇಲ್ಲ. ಅವರೊಬ್ಬ ಮಹಾ ದೊಡ್ಡ ನಾಯಕ ನಮ್ಮ ಪಾರ್ಟಿ ಒಳಗೆ. ಅವರು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ. ಅವ್ರ ಬಗ್ಗೆ ಏನೋ ಸಣ್ಣ ಹುಡುಗರು ಮಾತಾಡ್ತಾರಂತಂದ್ರೆ ಕೇಳಕ್ಕಾಗತ್ತನು? ಯಾರಿಗೋ ತೃಪ್ತಿ ಪಡ್ಸಕ್ ಮಾತಾಡೋದಲ್ಲ. ನಮ್ಮೊಬ್ಬ ಅದ್ಭುತವಾದಂತ ನಾಯಕ ಆತ. ಅವ್ರ ಬಗ್ಗೆ ಯಾರೋ ಒಬ್ರು ಸಣ್ಣ ಹುಡುಗರು ಮಾತಾಡ್ತಿರ್ತಾರ. ಈಗ ಮೊನ್ನೆ ಏನು ಇದು ನೀಟ್ ವಿಚಾರದೊಳಗ ಮೋದಿಯವ್ರಿಗೆಲ್ಲ ಬೇದಾಡಿದ್ರು. ಬೇದಲ್ಲ, ಬೇಯಬಾರ್ದು. ಅನ್ಯಾಯ ಆಗಿದ್ದು ಅವರು ಇಲ್ಲರಿ. ನಿಮ್ಗೆ ಇನ್ನೂ ಒಂದು ನೀಟ್ದೊಳಗೆ ಮಾತಾಡೋದವರು ಬಿಜೆಪಿಯ ಕಾರ್ಯಕರ್ತರು. ಅವರು ID ಕಾರ್ಡ್ ತೋರಿಸಿದ್ರು, ಗೊತ್ತಿಲ್ಲ. ನೀವು ಮಾಧ್ಯಮದಲ್ಲಿ ತೋರಿಸಿರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.